ವಾಪಸ್ ಅವರು ಜೈಲಿಗೆ ಹೋಗ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಇನ್ನು ಆತ ಕೋರ್ಟ್ಗೆ ಬಂದ ದರ್ಶನ್ಗೆ ಮನೆ ಊಟ ಸಿಕ್ಕಿದೆ. ಬಹಳ ದಿನಗಳ ಬಳಿಕ ಮನೆ ಊಟ ತಿಂದಿದ್ದಾರೆ ದಾಸ. ಬೆಳಿಗ್ಗೆಯಿಂದಲೂ ಕೂಡ ದರ್ಶನ್ ಅವರು ಏನು ತಿಂದಿರಲಿಲ್ವಂತೆ, ಊಟ ಮಾಡಿರಲಿಲ್ಲ. ಅವ್ರಿಗೆ ಮನೆಯಿಂದ ಊಟ ತಂದಿದ್ದಾರೆ. ಮನೆ ಊಟ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ವಕೀಲರು ಮನವಿ ಮಾಡ್ಕೊಂಡಿದ್ದಾರೆ. ಮನೆ ಊಟಕ್ಕೆ ಅವಕಾಶ ಇದೆಯಾ ಅಂತ ಜೈಲಾಧಿಕಾರಿಗೆ ಜಡ್ಜ್ ಕೇಳಿದ್ದಾರೆ. ಅವಕಾಶ ಇದೆಯಾ, ಕೊಡ್ಬೋದಾ ಅಂತ. ಆಗ ಅವರು ಉತ್ತರ ಕೊಟ್ಟಿದ್ದಾರೆ, ಬರೋವಂಥ ಟೈಮಲ್ಲಿ ಊಟ ಕೊಟ್ವಿ, ಬಟ್ ಆದರೆ ಅವರು ತಿಂದಿಲ್ಲ. ಬಳಿಕ ಮನೆಯೂಟವನ್ನು ಪರಿಶೀಲಿಸಿ ಕೊಡಿ ಅಂತ ಜೈಲಾಧಿಕಾರಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಕೊಡ್ತಾ ಇದ್ದಂತೆ ದರ್ಶನ್ಗೆ ಆಪ್ತರು ಊಟ ತಂದು ಕೊಟ್ಟಿದ್ದಾರೆ. ಊಟ ತಂದು ಕೊಡ್ತಾ ಇದ್ದಂತೆ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಜೈಲಾಧಿಕಾರಿಗಳು. ಆಮೇಲೆ ಹೇಳಿ ಕೇಳಿ ದರ್ಶನ್ ಅವರಿಗೆ ಈ ಪಾರ್ಟಿ, ಪಬ್ಬು, ಊಟ, ನಾನ್ ವೆಜ್ ಅಂತಂದರೆ ಭಾಳ ಇಷ್ಟ. ಯಾವಾಗ ಅವರು ಮೊದಲನೇ ಟೈಮ್ಗೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಜೈಲಲ್ಲಿದ್ದು ವಾಪಸ್ ಬಂದಾಗ ಅವರು ಎಷ್ಟರ ಮಟ್ಟಿಗೆ ವೀಕ್ ಆಗಿದ್ರು, ಹೇಗೆ ಬಾಡಿ ಇಳಿದಿತ್ತು ಅಂತ ನೋಡಿದ್ವಿ. ಬಟ್ ಈ ಸಲ ಏನು ಆ ಥರದ್ದು ಅಷ್ಟೊಂದು ಚೇಂಜಸ್ ಏನು ಕಾಣಿಸ್ತಾ ಇಲ್ಲ. ಹೇಗಿದ್ದಾರೆ ಯಥಾ ಪ್ರಕಾರ ಜೈಲಿಗೆ ಹೋದಾಗ ಅದೇ ಥರನೇ ಇದ್ದಾರೆ. ಬಟ್ ಫಸ್ಟ್ ಟೈಮ್ ಅವ್ರು ಜೈಲಿಗೆ ಹೋದಾಗ ಹೋಗಬೇಕಾದ್ರೆ ಮನುಷ್ಯ ಹೇಗಿದ್ದ ಮತ್ತು ವಾಪಸ್ ಬರಬೇಕಾದ್ರೆ ಹೇಗಾಗಿದ್ರು ಅಂತೇಳಿ ಇಡೀ ರಾಜ್ಯ ನೋಡಿದೆ. ಕಂಪ್ಲೀಟಾಗಿ ವೆಯ್ಟ್ ಲಾಸ್ ಆಗಿದ್ರು, ಸಣ್ಣಗಾಗ್ಬಿಟ್ಟಿದ್ರು. ಬಟ್ ಈ ಬಾರಿ ಏನು ಅಷ್ಟರ ಮಟ್ಟಿಗೆ ಏನು ಚೇಂಜಸ್ ಕಾಣಿಸ್ತಾ ಇಲ್ಲ. ಏನಂದರೆ ದರ್ಶನ್ ಅವರು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಹೇಳ್ಕೊಳ್ತಾ ಇದ್ರಲ್ಲ, ನನಗೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ನನಗೆ ಹಿಂಸೆ ಆಗ್ತಾ ಇದೆ, ಮಲಗಕ್ಕೆ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಫಂಗಲ್ ಇನ್ಫೆಕ್ಷನ್ ಆಗಿದೆ, ಈ ಥರ ಒಂದೊಂದು ರೀತಿಯಾದಂಥ ಒಂದೊಂದು ಕಾರಣಗಳನ್ನು ಹೇಳ್ತಾ ಇದ್ರು. ಆಮೇಲೆ ಹಿಂದೆ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಬೇಲ್ ಸಿಕ್ಕಿದ್ದು ಕೂಡ ಅದು ಆರೋಗ್ಯದ ವಿಚಾರವಾಗೇನೆ. ಅವರಿಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇದೆ, OT ಮಾಡಿಸ್ಕೊಬೇಕು, ಅದು ಇದು ಏನೇನೋ ಹೇಳಿ ಅದಾದಮೇಲೆ ಬೇಲ್ ಸಿಕ್ತು. ಆ ಬೇಲ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತು. ಅದಾದಮೇಲೆ 2ನೇ ಬಾರಿಗೆ ಜೈಲಿಗೆ ಹೋಗ್ತಾರೆ. ಬಟ್ ಈ ಸಲ ಏನು ದರ್ಶನ್ ಅವರು ಸಣ್ಣ ಆದಂಗೆ ಕಾಣ್ತಾ ಇಲ್ಲ. ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಗಿದ್ರೆ ಮುಂಚೆ ಆಗಿದ್ರಲ್ಲ ಆ ರೇಂಜಿಗೆ ಏನು ಸಣ್ಣ ಆಗಿಲ್ಲ. ಬಟ್ ಒಂದು ಸ್ವಲ್ಪ 2 kgನೋ 5 kgನೋ ಇಷ್ಟರಲ್ಲಿ ಸಣ್ಣ ಆಗಿರಬಹುದು. ಸದ್ಯ ಇದು ವಿಚಾರಣೆ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಅಲ್ಲಿ ಸೇರಿರುವಂಥ ಎಲ್ಲ ದರ್ಶನ್ ಅವರ ಅಭಿಮಾನಿಗಳು ಮೊಬೈಲ್ಗಳಲ್ಲಿ ಅವ್ರು ಹೋಗ್ತಾ ಇರೋದನ್ನು ಕ್ಯಾಪ್ಚರ್ ಮಾಡ್ಕೋತಾರೆ. ಆಮೇಲೆ ದರ್ಶನ್ ಅವರು ಕೂಡ ನಗ್ನಗ್ತಾನೆ ಎಲ್ಲ ಅಭಿಮಾನಿಗಳ ಹತ್ರ ಕೈ ಬೀಸಿ, ಅದೇ ನಾನು ಹೇಳೋದ್ನಲ್ಲ, ಯಾವುದೋ ಫಿಲಮ್ ಪ್ರಮೋಷನ್ಗೆ ಬಂದಿದ್ದಾರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅಲ್ಲೆಲ್ಲ ಫ್ಯಾನ್ಸ್ಗಳು ನಿಂತಿದ್ದಾರೆ ಅವರನ್ನು ನೋಡೋದಕ್ಕೆ. ಬಟ್ ಅವ್ರು ಯಾವ ಕಾರಣಕ್ಕೆ ಜೈಲಲ್ಲಿದ್ದಾರೆ, ಏನಕ್ಕೆ ಬಂದಿದ್ದಾರೆ, ಯಾವ ಜಾಗದಲ್ಲಿ ಬಂದಿದ್ದಾರೆ, ಅದೆಲ್ಲ ಕೂಡ ಅವರ ಅಭಿಮಾನಿಗಳಿಗೆ ಅದೆಲ್ಲ ಬಹುಶಃ ಗೊತ್ತಿಲ್ಲ ಅಂತ ಕಾಣುತ್ತೆ. ನೋಡಿ, ಹೊರಗಡೆನೇ ಇಷ್ಟು ಜನ ಸೇರಿದ್ದಾರೆ ಅಂತ ಅಂದರೆ ವಿಚಾರಣೆ ಆಗಬೇಕಾದ್ರೆ ಒಳಗಡೆ ಎಷ್ಟು ಜನ ಇರ್ಬೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೇ ಈಗ ವಿಚಾರಣೆನ 10ನೇ ತಾರೀಕಿಗೆ ಕೋರ್ಟ್ ಮುಂದೂಡಿದೆ. ಅದೊಂದು ಕಡೆ ಇಷ್ಟೆಲ್ಲ ಆದಮೇಲೆ ಇಷ್ಟು ದಿವಸ ಜೈಲೂಟ ಹೋಗ್ತಾ ಇರಲಿಲ್ಲ ಅವರಿಗೆ. ಒಂಥರ ತಿನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಬೇರೆ ಪರಿಸ್ಥಿತಿ, ಬೇರೆ ಆಪ್ಷನ್ ಇಲ್ಲ ದರ್ಶನ್ ಅವ್ರಿಗೆ, ತಿನ್ನಲೇಬೇಕು. ಈಗ ಹೊಟ್ಟೆ ತುಂಬಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕಂತಂದ್ರೆ ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಬಟ್ ಇವತ್ತು ವಿಚಾರಣೆ ಎಲ್ಲ ಆದಮೇಲೆ ಅವರಿಗೆ ಮನೆಯಿಂದ ಊಟ ತರಲಾಗಿತ್ತು, ಆ ಮನೆ ಊಟ ಸಿಕ್ಕಿದೆ. ಅದಕ್ಕೂ ಮುಂಚೆ ಜಡ್ಜ್ಗಳು ಕೇಳಿದ್ದಾರೆ, ಊಟ ಕೊಡ್ಬೋದು, ಅವಕಾಶ ಇದೆಯಾ ಅಂತೇಳಿ. ಇಲ್ಲ, ಬರಬೇಕಾದ್ರೆ ಕೊಟ್ಟಿದ್ವಿ, ದರ್ಶನ್ ಅವ್ರು ಊಟ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರು ಊಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಂತೆಯೇ ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಊಟ ಕೊಡಿ ಅಂತ ಹೇಳಿದ್ದಾರೆ. ಯಾವಾಗ ಈ ಸೂಚನೆ ಕೊಡ್ತಾರೆ ಜಡ್ಜು, ಊಟ ತಂದು ಕೊಡ್ತಾರೆ ಆಪ್ತರು, ಊಟ ಸಿಗ್ತಾ ಇದ್ದಂತೆ ಜೈಲಿಗೆ ಜೈಲಾಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್, ಒಂದ್ ಕಡೆ
ವಿಚಾರಣೆ ಆಗಿದೆ, ವಿಚಾರಣೆಗೆ ಅಟೆಂಡ್ ಮಾಡಿದ್ದಾರೆ, ಅಟೆಂಡ್ ಆದಮೇಲೆ ವಾಪಸ್ ಹೋಗಿದ್ದಾರೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ. ಮತ್ತೊಂದು ಕಡೆ ಅವರಿಗೆ ಜೈಲಲ್ಲಿ ಊಟ ಸೇರ್ತಾ ಇರಲಿಲ್ಲ, ಯಾಕಂತಂದರೆ ಭಾಳ ನಾನ್ ವೆಜ್ಜು ಈ ಥರದ್ದೆಲ್ಲ ವೆರೈಟಿ ಫುಡಿ ದರ್ಶನ್ ಅವರು. ಮನೆಯಿಂದ ತಂದಿರೋ ಊಟ ಕೂಡ ಸಿಕ್ಕಿದೆ, ಊಟ ಕೊಡ್ತಾ ಇದ್ದಂತೆ ಅವರನ್ನು ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಚಾರ್ಜ್ ಫ್ರೇಮ್ ಕೂಡ ಸಂಪೂರ್ಣವಾಗಿ ಪ್ರೊಸೀಜರ್ ಕೂಡ ಈಗಾಗಲೇ ಕೋರ್ಟ್ ಕೂಡ ಮುಗಿಸಿರುವಂತದ್ದು. ಇನ್ನು ಮುಂದಿನ ದಿನಾಂಕ ಕೂಡ ಈಗಾಗಲೇ ನವೆಂಬರ್ 10ಕ್ಕೂ ಕೂಡ ಕೊಟ್ಟಿದೆ. ಅವತ್ತು ಟ್ರಯಲ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಟ್ರಯಲ್ ಡೇಟ್ ಫಿಕ್ಸ್ ಮಾಡಿದ ನಂತರದಲ್ಲಿ ಯಾವ್ಯಾವ ಎವಿಡೆನ್ಸ್ ಇತ್ತು ಮತ್ತೆ ಸಾಕ್ಷಿಗಳಿತ್ತು ಅವರೆಲ್ಲರೂ ಕೂಡ ಬರ್ತಾರೆ. ಜೊತೆಗೆ ಇರುವಂತ ಎವಿಡೆನ್ಸ್ ಏನೇನಿದೆ ಅದೆಲ್ಲವನ್ನು ಕೂಡ ಕೊಡುವಂತ ಕೆಲಸಕ್ಕೂ ಕೂಡ ವಕೀಲರು ಕೂಡ ಮುಂದಾಗ್ತಾರೆ. ಈಗಾಗಲೇ ಕಲೆಕ್ಟ್ ಮಾಡಿ ಹಾಜರುಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅದು ವಿರುದ್ಧ ಒಂದು ವಿಚಾರವಾಗಿ ಈಗಾಗಲೇ ದರ್ಶನ್ ಪರ ವಕೀಲರಾಗಿರ್ಬೋದು, ಜೊತೆಗೆ ಪವಿತ್ರ ಗೌಡ ಪರ ವಕೀಲರಾಗಿರ್ಬೋದು, ಇಬ್ರು ಕೂಡ ಈಗಾಗಲೇ ಮಾತನಾಡೋದೇ ಹೇಳಿದ್ರು. ಈಗ ಬೇಕು ಅಂತಾನೆ ಸಾಕಷ್ಟು ಸೆಕ್ಷನ್ ಗಳನ್ನ ಇಲ್ಲಿ ಹಾಕಲಾಗಿದೆ. ಈಗಾಗಲೇ ದರ್ಶನ್ ಪರ ವಕೀಲರಾಗಿರ್ಬೋದು, ಜೊತೆಗೆ ಪವಿತ್ರ ಗೌಡ ಪರ ವಕೀಲರಾಗಿರ್ಬೋದು, ಇಬ್ರು ಕೂಡ ಈಗಾಗಲೇ ಮಾತನಾಡೋದೇ ಹೇಳಿದ್ರು. ಈಗ ಬೇಕು ಅಂತಾನೆ ಸಾಕಷ್ಟು ಸೆಕ್ಷನ್ ಗಳನ್ನ ಇಲ್ಲಿ ಹಾಕಲಾಗಿದೆ. ಎಲ್ಲಾ ಕೇಸ್ಗಳಂತೆ ಈ ಕೇಸನ್ನು ಕೂಡ ನೋಡ್ಬೇಕಾಗತ್ತೆ. ಆದ್ರೆ ಬೇರೆ ರೀತಿಯಾಗಿ ಈ ಒಂದು ಕೇಸನ್ನ ರಾಜಕೀಯವಾಗೂ ಕೂಡ ಪಡ್ಕೊಳ್ತಾ ಇದೆ. ಈ ಒಂದು ಕೇಸನ್ನ ಕೂಡ ಅವರು ಕೂಡ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಇನ್ನು ಮನೆ ಊಟ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಮನೆ ಊಟವನ್ನು ಕೂಡ ತಂದುಕೊಟ್ಟಿದ್ರು. ಅದು ಕೂಡ ನ್ಯಾಯಾಧೀಶ ಅನುಮತಿಯ ಮೇರೆಗೆ ಅದನ್ನು ಕೂಡ ಚೆಕ್ ಮಾಡಿ ಕೊಡಬೇಕು ನೀವು ಅಂತ ಹೇಳಿ ಕೂಡ ಜೈಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಮನೆ ಊಟನ್ನು ಕೂಡ ಈಗಾಗಲೇ ಸದ್ಯಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಮತ್ತೆ ವಾಪಸ್ ಹಾಗಾಗಿ ಡಿಸ್ಕನೆಕ್ಟ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ರು, ನನ್ನ ಕೊಲೀಗ್ ಹೇಳ್ತಾ ಇದ್ರು. ಈಗ 10ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಮಾಡುವಂಥ ಕೆಲಸ ಆಗಿದೆ. ಆಮೇಲೆ ಒಂದು ಇಲ್ಲಿ ಗೊತ್ತಾಗ್ತಾ ಇರೋದು ಏನಂತಂದರೆ, ಈಗ ದೋಷಾರೋಪ ನಿಗದಿ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಯಾಕಂತಂದರೆ ಈಗ 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಈಗ ಆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದಂತೆ, ನೋಡಪ್ಪ ನಿಮ್ಮ ಮೇಲೆ ಈ ಥರದ ಆರೋಪ ಇದೆ, ನಿಮ್ಮ ಮೇಲೆ ಈ ಥರದ್ದಿದೆ, ಈ ಥರ ಸೆಕ್ಷನ್ ಹಾಕಿದ್ದೀವಿ, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಕೇಳಿಸೋ ರೀತಿ ಹೇಳಬೇಕು. ಹೌದು ಅಂತ ಅವ್ರು ಒಪ್ಕೊಂಡ್ರೆ ಸೈನ್ ತಗೋತಾರೆ, ಕಳಿಸ್ತಾರೆ. ಬಟ್ ಅವರು ಇಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ 10ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. 10ನೇ ತಾರೀಕು ಸಾಕ್ಷಿ ವಿಚಾರಣೆ ನಡೆಯುತ್ತೆ. ಆ ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಇವರೆಲ್ಲ ಏನು ಸುಳ್ಳು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು ಮುಂದಿಟ್ಟು ಅವರಿಗೆ ಈ ಸಾಕ್ಷಿ ಆಧಾರದ ಮೇಲೆ ನಾವು ಈ ಥರದ ಆರೋಪ ಮಾಡ್ತಾ ಇರೋದು ಅಥವಾ ಈ ದೋಷಾರೋಪ ಪಟ್ಟಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳು ಉಲ್ಲೇಖ ಆಗಿರುತ್ತಲ್ಲ, ಅದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಆಗುತ್ತೆ. ಬಟ್ ಇವತ್ತು ವಿಚಾರಣೆಗೆ ಬಂದಿದ್ದಾರೆ. ಹೊರಗಡೆನೇ ಇಷ್ಟು ಜನ ಸೇರಿದ್ರು ಅಂತ ಅಂದರೆ ಕೋರ್ಟ್ನ ಆವರಣದಲ್ಲಿ ಎಷ್ಟು ಜನ ಇದ್ದರು ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಕೇಳಿ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ. ಒಂದು, ಈಗ ವಿಚಾರಣೆ ಮುಗಿಸಿ ಮತ್ತೆ ವಾಪಸ್ ಪರಪ್ಪನ ಅಗ್ರಹಾರ ಜೈಲಿನತ್ತ ಹೋಗಿದ್ದಾರೆ. ಅದೊಂದು ಕಡೆ ಒಂದು ಖುಷಿ ವಿಚಾರ, ದರ್ಶನ್ ಅವರಿಗೆ ಇವತ್ತು ಅಟ್ಲೀಸ್ಟ್ ಒಂದು ನೆಮ್ಮದಿಯ ಕುಂಕುಮ ಎಲ್ಲ ಇಟ್ಕೊಂಡು ಬಂದಿದ್ರು. ನಾವು ನೋಡ್ತಾ ಇದ್ವಿ ಜೈಲಿಂದ ಕೋರ್ಟಿಗೆ ಬರುವಂಥ ಸಂದರ್ಭದಲ್ಲಿ. ಒಂದು ಕಡೆ ಪವಿತ್ರ ಅವ್ರ ಮುಖದಲ್ಲೂ ಕೂಡ ಟೆನ್ಷನ್ ಇತ್ತು. ಆಮೇಲೆ ದರ್ಶನ್ ಅವ್ರ ಮುಖದಲ್ಲೂ ಕೂಡ ಟೆನ್ಷನ್ ಎತ್ಕಾಣ್ತಾ ಇತ್ತು. ಅವರು ವ್ಯಾನಲ್ಲಿ ಕೂತಿದಾಗ ಮಾಸ್ಕ್ ಹಾಕಿದ್ರು. ಬಟ್ ಈಗ ವಾಪಸ್ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಇಷ್ಟು ದಿವಸ ಜೈಲೂಟ ತಿಂದು ನಾಲ್ಗೆ ಒಂಥರ ಸಪ್ಪೆಗಟ್ಬಿಟ್ಟಿರುತ್ತೆ ಅವ್ರಿಗೆ. ಈಗ ಅಟ್ಲೀಸ್ಟ್ ಮನೆಯಿಂದ ಒಂಚೂರು ಊಟ ತಂದು ಕೊಟ್ಟಿದ್ದಾರಲ್ಲ ಒಂದು ಖುಷಿಯಲ್ಲಿ ವಾಪಸ್ ಹೋಗಿದ್ದಾರೆ ಜೈಲಿಗೆ.